ಫ್ರೆಂಡ್ ಶೀಟ್ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಫ್ರೆಂಡ್ ಶೀಟ್ ಇದರಲ್ಲಿ ನೋಡೋದಾಗಿದ್ದರೆ ಫಸ್ಟ್ ನೀವು ಡೇಟ್ ಮತ್ತು ಇಯರ್ನ ಮೆನ್ಷನ್ ಮಾಡಬೇಕು, ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್, ಯಾವ ಮೀಡಿಯಮ್ ಮತ್ತು ಸಬ್ಜೆಕ್ಟ್ನ ಮೆನ್ಷನ್ ಮಾಡಬೇಕು. ಮತ್ತು ಬೇರೆ ಏನು ಬರೆಯೋಕ್ಕೆ ಹೋಗಬೇಡಿ. ಈ ಒಂದು ಸ್ಯಾಂಪಲ್ನ ನೋಡಿ, ನಿಮಗೊಂದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಪೇಪರ್ ಪ್ರೆಸೆಂಟೇಷನ್ ಹೇಗಿರಬೇಕು. ಸೊ ಸ್ಕ್ರ್ಯಾಚ್ ಮಾಡಿ ನೀವು MCQs ಅಟೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಫಸ್ಟ್ 15 ಬರ್ಬಿಟ್ಟಿರ್ತೀರಾ, ಮತ್ತೆ 5 ಬರ್ದಿರ್ತೀರಾ. ಅಗೇನ್ ನೀವು ಎಲ್ಲ ಕ್ವೆಶನ್ಸ್ ಬರೆದ್ಮೇಲೆ ಲಾಸ್ಟಲ್ಲಿ ಅಗೇನ್ MCQsನ ಬರ್ದಿರ್ತೀರಾ ಅಲ್ವಾ. ಸೊ ಅದು ನಿಮಗೆ ವ್ಯಾಲಿಡ್ ಆಗಲ್ಲ. ಸೊ ಆಲ್ರೆಡಿ ನೀವು ಇಲ್ಲಿ ಬರೆದ್ಬಿಟ್ಟು ಮತ್ತೆ ಅಲ್ಲಿ ಬರೆದಿದ್ರೆ ಅವರು ಮಾರ್ಕ್ಸ್ ಕೊಡಲ್ಲ. ಸೊ ಅದರಿಂದ ಸ್ಟಾರ್ಟಿಂಗೇ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ MCQsನ ಅಟೆಂಡ್ ಮಾಡಬೇಕು. ಸೊ ಗಾಬರಿ ಪಡಬೇಡಿ, ಕಾಮಾಗಿ ಓದಿ. ಸೊ MCQsಲ್ಲಿ ಟ್ವಿಸ್ಟ್ ಮಾಡಿ ಕೇಳೋ ಚಾನ್ಸಸ್ ಇರುತ್ತೆ ಅಲ್ವಾ. ಆಲ್ರೆಡಿ ನೀವು ಮಿಡ್ ಟರ್ಮ್ ಪ್ರಿಪ್ರೇಟರಿ ಎಲ್ಲ ಬರೆದಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಅದರಿಂದ MCQs ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಲಾಸ್ಟಲ್ಲಿ ಬರೀರಿ. ಸೊ ಕಾಮಾಗಿ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿದ್ಮೇಲೆ ಬರೀರಿ. ಮತ್ತು ಸೆಂಟಮ್ ಹೇಗೆ ಹೊಡಿಯೋದು ಅಂತ, 70 ಔಟ್ ಆಫ್ 70 ಹೆಂಗೆ ಬರೆಯೋದು ಅಂತ ಹೇಳೋದಪ್ಪ ಅಂದರೆ, ಫಸ್ಟು ಪಾರ್ಟ್ ಎ ಅಲ್ಲಿ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಗ್ಯಾಪ್ ಬಿಟ್ಬಿಡಿ. ಸೊ MCQs ಯಾವ ರೀತಿ ಬರೀಬೇಕು ಅಂತ ಹೇಳಿದ್ರೆ, ಕ್ವೆಶನ್ ನಂಬರ್ 1 ಆಪ್ಷನ್ಸ್ 4 ಇರುತ್ತಲ್ವಾ, A B C D ಅಂತ ಇರುತ್ತೆ. ಸೊ ಆಪ್ಷನ್ ಎ ಆನ್ಸರ್ ಆಗಿದ್ರೆ ಕ್ವೆಶನ್ ನಂಬರ್ ಆಪ್ಷನ್ ಎ ಅಂತ ಬರೆದು ಅದಕ್ಕೆ ಆನ್ಸರ್ನ ಎ ಆನ್ಸರ್ ಏನಿರುತ್ತೋ ಆ ರಿಲೆವೆಂಟ್ ಆನ್ಸರ್ನ ಬರೀರಿ. ಸೊ ನೆಕ್ಸ್ಟ್ ಎಲ್ಲ ಆಪ್ಷನ್ಸು ಹಾಗೆ ಬರೀರಿ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಹಂಗೆ ಕ್ವೆಶನ್ ನಂಬರ್ ಕರೆಕ್ಟಾಗಿ ಬರೆದು ಅದು ರಿಲೆವೆಂಟ್ ಆನ್ಸರ್ನ ಬರೀರಿ. ಸೊ ಇದರಲ್ಲಿ ಏನಾದರೂ ಮಿಸ್ ಮ್ಯಾಚ್ ಮಾಡಿದ್ರೂ ಸಹ ಮಾರ್ಕ್ಸ್ ಕೊಡಲ್ಲ. ನೆಕ್ಸ್ಟು ಪಾರ್ಟ್ ಬಿ ಬರೋದಾಗಿದ್ದರೆ 2 ಮಾರ್ಕ್ಸ್ ಇವಾಗ ಫಸ್ಟು 4 ಅಟೆಂಡ್ ಮಾಡಿ ಅಂತ ಹೇಳಿರ್ತಾರೆ, ನಿಮಗೆ 6 ಬಂದಿರುತ್ತೆ. ಸೊ 6 ಇವಾಗ ಅಟೆಂಡ್ ಮಾಡಬೇಡಿ, ಅರ್ಥ ಆಯ್ತಾ. ಇವಾಗ ಅಟೆಂಡ್ ಮಾಡಬಾರ್ದು, ಫಸ್ಟು 4ನ ಬರೀರಿ. ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ನ 4 ಅಟೆಂಡ್ ಮಾಡೋಕ್ಕೆ ಹೇಳಿದರೆ 4 ಮಾತ್ರ ಮೆನ್ಷನ್ ಮಾಡಿ. ನೆಕ್ಸ್ಟು 3 ಮಾರ್ಕ್ಸ್ಗೆ 4 ಅಟೆಂಡ್ ಮಾಡೋಕ್ಕೆ ಹೇಳಿದರೆ 4 ಮಾತ್ರ ಬರೀರಿ. ನಿಮಗೆಲ್ಲ ಗೊತ್ತಿದ್ರೂ 4 ಮಾತ್ರ ಪಕ್ಕ ಕ್ಲಿಯರಾಗಿ ಆನ್ಸರ್ ಗೊತ್ತಿರೋದನ್ನು ಪಕ್ಕ 4 ಬರೀರಿ. ಮತ್ತು 5 ಮಾರ್ಕ್ಸು ಅಷ್ಟೇ, 4 ಮಾತ್ರನೇ ಬರೀರಿ. 4 ಕೇಳಿದರೆ 4 ಮಾತ್ರನೇ ಬರೀರಿ. ಸೊ ಅಲ್ಲೇ ನಿಮಗೆ ಹೆಡ್ಲೈನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಅಂತ ಹೇಳಿ. ಸೊ ನೆಕ್ಸ್ಟು ಸೆಕ್ಷನ್ ಡಿಗೆ ಬರೋದಾಗಿದ್ದರೆ ಅದರಲ್ಲಿ 2 ಕೇಳಿರ್ತಾರೆ, ಇಲ್ಲಾಂದರೆ 3 ಕೇಳಿರ್ತಾರೆ. ಸೊ ಬೇಸ್ಡ್ ಆನ್ ಕ್ವೆಶನ್ ಪೇಪರ್ ನಮಗೂ ಗೊತ್ತಿರಲ್ಲಲ್ವಾ. ಸೊ ಆನ್ಸರ್ ದ ಫಾಲೋಯಿಂಗ್ ಎನಿ 2 ಕ್ವೆಶನ್ಸ್ ಅಂತ ಕೇಳಿದಾಗ 2ನ ಮಾತ್ರ ಮೆನ್ಷನ್ ಮಾಡಿ, ಅರ್ಥ ಆಯ್ತಾ. ಇವಾಗ ಲಾಸ್ಟ್ ಬನ್ನಿ. ಲಾಸ್ಟ್ ಬಂದಮೇಲೆ MCQsನ ತರೋವಾಗಿ ಒಂದಕ್ಕೆ ಒಂದು 5 ಸರಿ ಕ್ವೆಶನ್ ಪೇಪರ್ನ ಓದಿ. ಸೊ ಆಲ್ರೆಡಿ 15 ಮಿನಿಟ್ಸ್ ನಿಮಗೆ ಕ್ವೆಶನ್ ಪೇಪರ್ನ ಓದೋಕ್ಕೆ ಬಿಡ್ತಾರೆ ಅಲ್ಲಿ. ಸೊ 15 ಮಿನಿಟ್ಸ್ ಕ್ವೆಶನ್ ಪೇಪರ್ ಓದಿದಾಗ MCQs ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದು ಸ್ಕೋರಿಂಗ್ ಪಾರ್ಟ್. ಮತ್ತೆ ಹೇಳ್ತಾ ಇದ್ದೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQs ಅನ್ನೋದು ಸ್ಕೋರಿಂಗ್ ಪಾರ್ಟ್. 20 ಮಾರ್ಕ್ಸ್ ಈಸಿಯಾಗಿ ನೀವು ಗೇನ್ ಮಾಡ್ಬೋದು ಕರೆಕ್ಟ್ ಆಪ್ಷನ್ಸ್ನ ಚೂಸ್ ಮಾಡಿದಾಗ. ಅರ್ಥ ಆಯ್ತಲ್ವಾ. ನೀವು ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮಾತ್ರನೇ ನೀವು MCQs ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮಗೆ ಈಸಿಯಾಗಿ ಬರೆಯೋಕ್ಕಾಗೋದು. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಕ್ರೂಷಿಯಲ್ ಪಾರ್ಟ್ ಇರೋದ್ರಿಂದ ಮತ್ತೆ ಇನ್ನೊಂದು ಸರಿ ಓದಿ ಆಪ್ಷನ್ಸ್ ಮತ್ತು ಆನ್ಸರ್ಸ್ನ ಮೆನ್ಷನ್ ಮಾಡಿ. ಈಗ ಎಲ್ಲ ಸೆಕ್ಷನ್ ಕರೆಕ್ಟಾಗಿ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಎಕ್ಸ್ಟ್ರಾ ಕ್ವೆಶನ್ಸ್ ಗೊತ್ತಿದ್ರೆ ಆ ಒಂದು ಪಾರ್ಟ್ ಎನ ಪಾರ್ಟ್ ಬಿನ ಅಂತ ಮೆನ್ಷನ್ ಮಾಡಿ ಪಾರ್ಟ್ ಬಿ ಅಲ್ಲಿ ಎಕ್ಸ್ಟ್ರಾ ಕ್ವೆಶನ್ಸ್ನ ಬರೀರಿ, ಪಾರ್ಟ್ ಸಿ ಅಲ್ಲಿ ಎಕ್ಸ್ಟ್ರಾ ಕ್ವೆಶನ್ಸ್ನ ಬರೀರಿ. ಸೊ ಮೊದಲೇ ನೀವೇನಾದರೂ ಬರೆದ್ಬಿಟ್ಟಿದ್ರೆ ಕರೆಕ್ಷನ್ ಮಾಡೋರಿಗೆ ಕಷ್ಟ ಆಗುತ್ತೆ, ಪ್ಲಸ್ ಅವ್ರಿಗೆ ಪೇಪರ್ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ ಅಂತ ಫಸ್ಟ್ ಇಂಪ್ರೆಷನ್ ಬಂದ್ಬಿಡುತ್ತೆ. ಸೊ ಅದರಿಂದ ಲಾಸ್ಟಲ್ಲಿ ಅಟೆಂಡ್ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಬೆಸ್ಟ್. ಮೋಸ್ಟ್ ಆಫ್ ದ ಟೈಮ್ ಬರ್ದಿರೋ ಆನ್ಸರ್ಸ್ನೇ ನೀವು ಚೆಕ್ ಮಾಡೋದು ಒಳ್ಳೆಯದು ಅನಿಸುತ್ತೆ. ಸೊ 2 ಮಾರ್ಕ್ಸಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀರಾ, ಸೆಂಟೆನ್ಸ್ ಫಾರ್ಮೇಷನ್ ಮಿಸ್ಟೇಕ್ ಮಾಡಿದ್ದೀರಾ, ಡಯಾಗ್ರಾಮ್ಸ್ ಕರೆಕ್ಟಾಗಿ ಬರ್ದಿದ್ದೀರಾ, ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ಲೆಂತಿ ಆನ್ಸರ್ಸ್ ಇರುತ್ತಲ್ವಾ, ಥಿಯರಿ ಪಾರ್ಟ್ ಲೆಂತಿ ಆನ್ಸರ್ಸ್ ಇರೋವಾಗ ಕೀ ಪಾಯಿಂಟ್ಸ್ಗೆ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಪೆನ್ಸಿಲಲ್ಲಿ ಸ್ಲೈಟಾಗಿ ಅಂಡರ್ಲೈನ್ ಮಾಡಿ, ಆ ಅಂಡರ್ಲೈನ್ ಮಾಡೋದನ್ನು ಸ್ಕೇಲಲ್ಲಿ ಮಾಡಿ ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಪ್ರಾಕ್ಟೀಸ್ ಮಾಡೋವಾಗ ಬರೆದು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ 70 ಔಟ್ ಆಫ್ 70. ಸೊ ಇದು ಪೇಪರ್ ಪ್ರೆಸೆಂಟೇಷನ್ ಮತ್ತು
ಆ್ಯಕ್ಚುಲಿ ನನ್ನ ಹತ್ರ ಸೆಂಟಮ್ ಪೇಪರ್ ಹೊಡೆದಿರೋದಿದೆ, ಬಟ್ ಆದರೆ ಇವಾಗ ಪೈಥಾನ್ ನ್ಯೂ ಸಿಲೆಬಸ್ ಇರೋದ್ರಿಂದ ಈ ವರ್ಷ ನೀವು ಬರೆಯೋರೆ ಫಸ್ಟ್ ಬ್ಯಾಚ್ ಅಲ್ವಾ, ಸೊ ಅದರಿಂದ ಯಾವುದಕ್ಕೂ ಅದನ್ನು ಸಹ ನಾನು ಲಿಂಕಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೆಂಟಮ್ ಹೊಡಿಯೋರ ಪೇಪರ್ ಹೇಗಿರುತ್ತೆ ಅಂತ ನೀವು ಒಂದ್ಸರಿ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.